ಹಳ್ಳಿಲಿ ಸರ್ವೆ ಮಾಡ್ಕೊಂಬನ್ನಿ. ಈ ಸಿ ಡಿ ಹಾಕೊಂಡ್ತಕ್ಕಂಥ ಒಂದು VCR DVD ಪ್ಲೇಯರ್ ಇದೆ ನೋಡ್ಕೊಂಬನ್ನಿ. ಇರೋ ಸಿಡಿನೆಲ್ಲ ಮಕ್ಕಳು ಮಣ್ಣು ತಗೊಂಡು ಆಟ ಆಡ್ತವೆ. ಈ ಕಾಲದಲ್ಲಿ CD ಅಂತೆ. ಅಯ್ಯೋ ಇರ್ಲಿ ಬಿಡಿ, ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಈ ವಿಲೇಜ್ ಬರ್ಡ್ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಶಾಲೆ ಕಾಲೇಜ್ ಓಪನ್, ಪರೀಕ್ಷೆ ಬಂತು, ಸಿಲೆಬಸ್ ಏನು, ಫೀಸ್ ವಿಷಯಕ್ಕೆ ಫೈಟ್, ಮಕ್ಕಳ ಭವಿಷ್ಯ ಕೇಳೋರಿಲ್ವಾ, ಮಕ್ಕಳಿಗೆ 10 ಟೆನ್ಷನ್, ಮೇಷ್ಟ್ರಿಗೂ ಪಾಠದ್ದೇ ಕನ್ಫ್ಯೂಷನ್. ಇದೇ ಹೊತ್ತಿನ ಸ್ಪೆಷಲ್. ವಿದ್ಯಾರ್ಥಿಗಳೇ ಗಮನಿಸಿ. ಶಾಲೆ ಕಾಲೇಜು ಓಪನ್, ಪರೀಕ್ಷೆಗೂ ಡೇಟ್ ಫಿಕ್ಸ್. ಸಿಲೆಬಸ್ ಶೇಕಡ 30% ಕಡಿತ ಆಗುತ್ತಾ ಇಲ್ವಾ? ಮಕ್ಕಳಿಗೆ 10 ಟೆನ್ಷನ್, ಮೇಷ್ಟ್ರಿಗೂ ಪಾಠದ್ದೇ ಕನ್ಫ್ಯೂಷನ್. ಕೊರೋನಾದಿಂದ ಬಂದಾದ ಶಾಲೆ ಕಾಲೇಜುಗಳು ಹಂತ ಹಂತವಾಗಿ ಓಪನ್ ಆಗ್ತಿವೆ. ಕೊರೋನಾ ಆರ್ಭಟದಿಂದ 16 ತಿಂಗಳು ಮಕ್ಕಳು ಮನೆಯಲ್ಲೇ ಕೂತಿದ್ರು. ಆನ್ಲೈನ್ ಕ್ಲಾಸ್ಗಳು ನಡೀತಿದ್ರು. ಅದರಿಂದ ಮಕ್ಕಳಿಗೆ ಆಗಿರೋ ಲಾಭ ಅಷ್ಟಕ್ಕಷ್ಟೇ. ಇದೀಗ ಸ್ಕೂಲ್ ಸ್ಟಾರ್ಟ್ ಆಗಿ 1 ತಿಂಗಳು ಕಳೀತಿದ್ದಂತೆ ಪರೀಕ್ಷೆ ಡೇಟ್ ಕೂಡ ಅನೌನ್ಸ್ ಆಗಿದೆ. ಮಕ್ಕಳಿಗೆ ಟೆನ್ಷನ್ ಹೆಚ್ಚಾಗಿದೆ. 1 ವರ್ಷ ಇಡೀ ಪಾಠ ಮಾಡಿದ್ರು ಮುಗಿಯದ ಸಿಲೆಬಸ್ನ 5-6 ತಿಂಗಳಲ್ಲಿ ಮುಗಿಸಿ ಓದಿ ಪರೀಕ್ಷೆಗೆ ಸಜ್ಜಾಗೋದು ಸುಲಭ ಅಲ್ಲ. ಮಕ್ಕಳಿಗೆ ಇದರಿಂದ ಒತ್ತಡವೂ ಹೆಚ್ಚಾಗಿದೆ. ಆದರೆ ಸದ್ಯ ಮಕ್ಕಳ ಒತ್ತಡ ಟೆನ್ಷನ್ನ ಕೇಳೋರೇ ಇಲ್ಲ. ಯಾಕಂದ್ರೆ ಅತ್ತ ಪೋಷಕರಿಗೂ ಫೀಸ್ನದ್ದೇ ಟೆನ್ಷನ್, ಇತ್ತ ಸರ್ಕಾರಕ್ಕೂ ಬರೀ ಫೀಸ್ನದ್ದೇ ಟೆನ್ಷನ್. ಮಕ್ಕಳ 10 ಟೆನ್ಷನ್ನ ಕೇಳೋರೇ ಇಲ್ಲದಂತಾಗಿದೆ. ಕಳೆದ ವರ್ಷ ಮಾರ್ಚ್ಗೆ ಶಾಲೆ ಕಾಲೇಜುಗಳನ್ನ ಮುಚ್ಚಲಾಗಿತ್ತು. ಬಹುಶಃ ನಿಮಗೂ ನೆನಪಿರಬಹುದು. 2020 ಮಾರ್ಚ್ 22ರಂದು ಮೊದಲ ಬಾರಿ ಪ್ರಧಾನಿ ಮೋದಿ ಜನತಾ ಕರ್ಫ್ಯೂ ಆಚರಿಸುವಂತೆ ಕರೆ ಕೊಟ್ಟಿದ್ರು. ನಂತರ ಇಡೀ ಜಗತ್ತಿನಲ್ಲಿ ಕೊರೋನಾ ಅಟ್ಟಹಾಸ ಮುಗಿಲು ಮುಟ್ಟುತ್ತಿದ್ದಂತೆ ಎಚ್ಚೆತ್ತುಕೊಂಡ ಸರ್ಕಾರ ಮಾರ್ಚ್ 25ರಿಂದ ಲಾಕ್ಡೌನ್ ಘೋಷಣೆ ಮಾಡಿತ್ತು. ಆ ಬಳಿಕ ಭಾರತದಲ್ಲೂ ಕೊರೋನಾ ರಣಕೇಕೆ ಹೆಚ್ಚಾಗ್ತಾ ಹೋಯಿತು. ಹೀಗಾಗಿನೇ ಅಂದಿನಿಂದ ಶಾಲೆ ಕಾಲೇಜು ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಯಿತು. ಹೀಗೆ ಮಾರ್ಚ್ನಲ್ಲಿ ಬಂದ್ ಆದ ಸ್ಕೂಲ್ಗಳು ಮತ್ತೆ ಬಾಗಿಲು ಓಪನ್ ಮಾಡಿದ್ದು 2020 ಜನವರಿ 1ರಂದು. ಅಂದ್ರೆ ಬರೋಬ್ಬರಿ 10 ತಿಂಗಳ ಕಾಲ ಮಕ್ಕಳು ಸ್ಕೂಲ್ಗೆ ಹೋಗದೆ ಮನೆಯಲ್ಲೇ ಇದ್ರು. ಜನವರಿ 1ರಿಂದ SSLC ಮತ್ತು ದ್ವಿತೀಯ PUC ತರಗತಿಗಳನ್ನು ಆರಂಭಿಸಿದರೆ ಇನ್ನು 6ರಿಂದ 9ನೇ ತರಗತಿ ಮಕ್ಕಳಿಗೆ ವಿದ್ಯಾಗಮ ಆರಂಭಿಸಲಾಗಿತ್ತು. ಜನವರಿ 15ರ ನಂತರ ಸ್ನಾತಕೋತ್ತರ ಪದವಿ ಕಾಲೇಜುಗಳನ್ನು ತೆರೆಯಲಾಗಿದೆ. ಹೀಗೆ ಹಂತ ಹಂತವಾಗಿ ಶಾಲೆ ಕಾಲೇಜುಗಳು ಓಪನ್ ಆಗಿವೆ. ಇದು ಉತ್ತಮ ಬೆಳವಣಿಗೆ ಹೌದು. ಆದರೆ SSLC ಮತ್ತು ದ್ವಿತೀಯ PUC ಮಕ್ಕಳಿಗೆ ಮಾತ್ರ ಒತ್ತಡ ಹೆಚ್ಚಾಗಿದೆ. ಯಾಕಂದ್ರೆ ಈ ತರಗತಿಗಳಿಗೆ ಶಾಲೆ ಶುರುವಾಗಿದ್ದೇ ಜನವರಿ 1ರಿಂದ. ಅಲ್ಲಿ ತನಕ 2-3 ತಿಂಗಳು ಆನ್ಲೈನ್ ಕ್ಲಾಸ್ ನಡೀತಿದ್ರು. ಅದರಿಂದ ಮಕ್ಕಳಿಗೆ ಆಗಿರುವ ಪ್ರಯೋಜನ ಅಷ್ಟಕ್ಕಷ್ಟೇ. ಖಾಸಗಿ ಶಾಲೆಗಳು ಒಂದಷ್ಟು ಆನ್ಲೈನ್ ಕ್ಲಾಸ್ ಮಾಡಿ ಫೀಸ್ ಪೀಕಿದ್ದು ಬಿಟ್ರೆ ಮಕ್ಕಳಿಗೆ ಅಂತಹ ಯಾವ ಉಪಯೋಗವೂ ಆಗಿಲ್ಲ. ಇನ್ನು ಸರ್ಕಾರಿ ಶಾಲೆ ಮಕ್ಕಳಿಗೆ ಅಷ್ಟರ ಮಟ್ಟಿಗಿನ ಕ್ಲಾಸ್ ಭಾಗ್ಯವೂ ಸಿಕ್ಕಿಲ್ಲ. ಹಾಗಾಗಿ ಮಕ್ಕಳಿಗೆ ಸರಿಯಾಗಿ ಶಾಲೆ ಸಿಲೆಬಸ್ ಆರಂಭವಾಗಿದ್ದು ಜನವರಿ 1ರಿಂದ ಮಾತ್ರ. ಇದೀಗ ಶಾಲೆ ಆರಂಭವಾಗಿ 1 ತಿಂಗಳು ಕಳೆಯುವಷ್ಟರಲ್ಲೇ SSLC ಮತ್ತು PUC ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗಿದೆ. SSLC ಮತ್ತು PUC ವಿದ್ಯಾರ್ಥಿಗಳ ಪಾಲಿನ ಮಹತ್ವದ ಘಟ್ಟ. ಇಲ್ಲಿ ಮಕ್ಕಳು ಎಷ್ಟು ಸ್ಕೋರ್ ಮಾಡ್ತಾರೆ ಅನ್ನೋದೇ ಮುಂದಿನ ಕಲಿಕಾ ಭವಿಷ್ಯಕ್ಕೆ ಬುನಾದಿ. ಆದರೆ ಇಂತಹ ಜೀವನದ ಬಹುಮುಖ್ಯ ಪರೀಕ್ಷೆಯನ್ನ ಎದುರಿಸುತ್ತಿರುವ ಮಕ್ಕಳಿಗೆ ಚಿಂತೆ ಹೆಚ್ಚಾಗಿದೆ. ಪಾಠ ಮಾಡುವ ಶಿಕ್ಷಕರಿಗೂ ಕಡಿಮೆ ಅವಧಿಯಲ್ಲಿ ಸಿಲೆಬಸ್ ಮುಗಿಸೋದು ಹೇಗೆ ಅನ್ನೋದು ಕೂಡ ಒತ್ತಡ ಹೆಚ್ಚಾಗಿದೆ. ಯಾಕಂದ್ರೆ PUC ಪರೀಕ್ಷೆ ಮೇನಲ್ಲಿ ನಡೆಯುತ್ತಿದ್ರೆ SSLCಗೆ ಜೂನ್ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. PUC ಮಕ್ಕಳಿಗೆ ಅಂತಿಮ ಪರೀಕ್ಷೆಗೆ ಸಜ್ಜಾಗಲು ಮತ್ತು ಸಿಲೆಬಸ್ ಮುಗಿಸಲು ಇರೋದು ಇನ್ನು ಬರೀ 3 ತಿಂಗಳು. SSLC ಮಕ್ಕಳಿಗೆ ಸಿಗೋದು ಬರೀ 4 ತಿಂಗಳು. ಇಷ್ಟು ಕಡಿಮೆ ಸಮಯದಲ್ಲಿ ಎಕ್ಸಾಮ್ಗೆ ಮಕ್ಕಳು ತಯಾರಿ ಮಾಡಿಕೊಳ್ಳೋದು ಅಷ್ಟು ಸುಲಭವಿಲ್ಲ.
ಆದರೆ ಸರ್ಕಾರ ಮಕ್ಕಳ ಈ ಟೆನ್ಷನ್ ಕಡೆ ಗಮನ ಕೊಡದೆ ಪೋಷಕರು ಮತ್ತು ಖಾಸಗಿ ಶಾಲೆಗಳ ಫೀಸ್ ಕಡಿತದ ವಿಷಯಕ್ಕೆ ಹೆಚ್ಚು ತಲೆಕೆಡಿಸಿಕೊಂಡಂತೆ ಕಾಣ್ತಿದೆ. ಶಾಲಾ ಶುಲ್ಕಕ್ಕೆ ಕತ್ತರಿ, 30% ವಿನಾಯಿತಿ. ಪೋಷಕರು ಮತ್ತು ಖಾಸಗಿ ಶಾಲೆಗಳ ನಡುವಿನ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ಫುಲ್ ಸ್ಟಾಪ್ ಹಾಕಿದೆ ಸರ್ಕಾರ. ಮಕ್ಕಳ ಶಾಲಾ ಶುಲ್ಕದಲ್ಲಿ ಕಡಿತ ಮಾಡಬೇಕು ಅಂತ ಪೋಷಕರು ಪ್ರತಿಭಟನೆ ಹಾದಿಯನ್ನ ಹಿಡಿದಿದ್ರು. ಶುಲ್ಕ ಕಡಿತಕ್ಕೆ ಒತ್ತಡವೂ ಹೆಚ್ಚಾಗಿತ್ತು. ಕೊನೆಗೂ ಇದೀಗ ಸರ್ಕಾರ ಮಕ್ಕಳ ಶಾಲಾ ಶುಲ್ಕದಲ್ಲಿ 30% ಕಡಿತ ಮಾಡಿದ್ದು, ಖಾಸಗಿ ಶಾಲೆಗಳು ಅನ್ಯಥಾ ಡೊನೇಷನ್ ಪಡೆಯುವಂತಿಲ್ಲ ಅಂತ ತಾಕೀತು ಮಾಡಿತ್ತು. ಈ ಶುಲ್ಕ ಕಡಿತ ಕ್ರಮ ಸಿಬಿಎಸ್ಇ, ಐಸಿಎಸ್ಇ ಸೇರಿದಂತೆ ಎಲ್ಲಾ ಮಂಡಳಿಗೂ ಅನ್ವಯವಾಗುವಂತೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಈ ಸಾಲಿಗೆ ಅಂದ್ರೆ 2020-21ನೇ ಸಾಲಿಗೆ ರಾಜ್ಯದಲ್ಲಿರುವ ಯಾವುದೇ ಪಠ್ಯಕ್ರಮವನ್ನು ಬೋಧಿಸುವ ಶಾಲೆ ಕಳೆದ ಸಲ 19-20ರಲ್ಲಿ ಏನು ಬೋಧನಾ ಶುಲ್ಕ ತಗೊಂಡಿದ್ರು, ಟ್ಯೂಷನ್ ಫೀ 70% ಇವತ್ತು ಪೋಷಕರಿಂದ ಒಟ್ಟು ಶುಲ್ಕವಾಗಿ ಪಡೆಯತಕ್ಕದ್ದು. ಈ ಬೋಧನಾ ಶುಲ್ಕವನ್ನ ಹೊರತುಪಡಿಸಿ ಇದು ಯಾವುದೇ ಅಭಿವೃದ್ಧಿ ಶುಲ್ಕವನ್ನ ವಸೂಲು ಮಾಡಬಾರದು. ಹಾಗಾದ್ರೆ ಯಾವ ಶುಲ್ಕವನ್ನ ಖಾಸಗಿ ಶಾಲೆಗಳು ಪಡೆಯಬಹುದು, ಯಾವುದು ಪಡೆಯುವಂತಿಲ್ಲ ಅಂತ ನೋಡೋದಾದ್ರೆ, ಖಾಸಗಿ ಶಾಲೆಗಳು ಬೋಧನಾ ಶುಲ್ಕ ಮಾತ್ರ ಪಡೆಯಬೇಕು. 70% ಬೋಧನಾ ಶುಲ್ಕ ಮಾತ್ರ ಪಡೆಯಬೇಕು. ಇದರಲ್ಲಿ ಕ್ರೀಡೆ, ಲ್ಯಾಬ್, ಲೈಬ್ರರಿ ಶುಲ್ಕವು ಸೇರುತ್ತದೆ. ಇನ್ನು ಅಭಿವೃದ್ಧಿ ಶುಲ್ಕ, ಅವಧಿ ಶುಲ್ಕ, ಸಮವಸ್ತ್ರ ಶುಲ್ಕ ಪಡೆಯುವಂತಿಲ್ಲ. ಹಾಗೇನೆ ಪ್ರವಾಸ, ಈಜುಕೊಳ, ಕರಾಟೆ ಫೀಸ್ಗಳನ್ನ ಪಡೆಯುವಂತಿಲ್ಲ. ಹೀಗೆ ಬೋಧನಾ ಶುಲ್ಕ ಕಡಿತದ ನಿರ್ಧಾರ ಘೋಷಿಸಿರುವ ಸರ್ಕಾರ, ಶಾಲಾಡಳಿತ ಮಂಡಳಿಗಳು ಸ್ವಇಚ್ಛೆಯಿಂದ ಹೆಚ್ಚು ಶುಲ್ಕ ವಿನಾಯಿತಿ ನೀಡಬಹುದು ಅಂತ ಹೇಳಿದೆ. ಅಷ್ಟೇ ಅಲ್ಲ, ಈ ವರ್ಷಕ್ಕೆ ಅನುಗುಣವಾಗುವಂತೆ ಕಂತುಗಳಲ್ಲಿ ಶುಲ್ಕ ಪಾವತಿ ಮಾಡಬಹುದು ಅಂತ ಪೋಷಕರಿಗೆ ಸರ್ಕಾರ ರಿಲ್ಯಾಕ್ಸ್ ಕೊಟ್ಟಿದೆ. ಹಾಗಾಗಿ ಪಾಲಕರು ಆರ್ಥಿಕ ಅನುಕೂಲಕ್ಕೆ ತಕ್ಕಂತೆ 1ರಿಂದ 3 ಕಂತುಗಳಲ್ಲಿ ಶುಲ್ಕ ಪಾವತಿಸಬಹುದಾಗಿದೆ. ಈ ವಿಚಾರವಾಗಿ ಶಾಲಾ ಆಡಳಿತ ಮಂಡಳಿಗಳು ತಕರಾರು ಮಾಡುವಂತಿಲ್ಲ. ಫೀಸ್ನ ಒಂದೇ ಕಂತಿನಲ್ಲಿ ಕಟ್ಟಿ ಅಂತ ಒತ್ತಡ ಹೇರುವಂತೆ ಇಲ್ಲ. ಒಂದ್ ವೇಳೆ ಈಗಾಗಲೇ ಪೋಷಕರು ಸಂಪೂರ್ಣ ಫೀಸ್ ಕಟ್ಟಿದ್ರೆ ಅಂತವರು ಮುಂದಿನ ಶೈಕ್ಷಣಿಕ ವರ್ಷದ ಶುಲ್ಕಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಹೀಗೆ ಕೊನೆಗೂ ಸರ್ಕಾರ ಪೋಷಕರ ಒತ್ತಡಕ್ಕೆ ಮಣಿದು ಶುಲ್ಕಕ್ಕೆ ಕತ್ತರಿ ಪ್ರಯೋಗ ಮಾಡಿರೋದು ಅಲ್ಲದೆ ಖಾಸಗಿ ಶಾಲೆಗಳ ಡೋಂಟ್ ಕೇರ್ ವರ್ತನೆಗೆ ಬ್ರೇಕ್ ಹಾಕಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಕ್ಯಾಂಪ್ಸ್ ವಿರೋಧ ವ್ಯಕ್ತಪಡಿಸಿದ್ರೆ ರೂಪ್ಸಾ ಸ್ವಾಗತಿಸಿದೆ. 30% ಶುಲ್ಕ ಕಡಿತಗೊಳಿಸಿದ್ರೆ ಶಾಲೆ ನಿರ್ವಹಣೆ ಹೇಗೆ ಅಂತ ಕರ್ನಾಟಕ ಖಾಸಗಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾಡಳಿತ ಮಂಡಳಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಪ್ರಶ್ನೆ ಹಾಕಿದ್ದಾರೆ. ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ ವೇತನದ ಬಗ್ಗೆ ಪ್ರಸ್ತಾಪ ಇಲ್ಲ. ಶುಲ್ಕ ಕಡಿತದಿಂದ ಖಾಸಗಿ ಶಾಲೆಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಲಿದೆ ಅಂತ ಕಿಡಿಕಾರಿರುವ ಕ್ಯಾಂಪ್ಸ್ ಸರ್ಕಾರ ಕೇವಲ 30% ಶುಲ್ಕ ಮಾತ್ರ ಕಡಿತ ಮಾಡಿಲ್ಲ. ಅಭಿವೃದ್ಧಿ ಶುಲ್ಕ, ಟರ್ಮ್ ಹೆಸರಿನಲ್ಲಿ ಒಟ್ಟು 55% ಶುಲ್ಕ ಕಡಿತ ಮಾಡಿದೆ ಅಂತ ಆರೋಪಿಸಿದೆ. ಇನ್ನು ಸರ್ಕಾರ ಎಲ್ಲಿಯೂ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗೆ ಸಂಬಳ ಎಷ್ಟು ಕೊಡಬೇಕು ಅಂತ ಹೇಳಿಲ್ಲ. ಶುಲ್ಕ ಸಂಬಳಕ್ಕೆ ಹೋಗುತ್ತದೆ ಮತ್ತು ಲೆಕ್ಕ ತೋರಿಸಬೇಕಾಗುತ್ತೆ. ಇವೆಲ್ಲದರ ಜೊತೆಗೆ ಆರ್ಥಿಕ ಸಂಕಷ್ಟವೂ ಹೆಚ್ಚಾಗಲಿದೆ ಅಂತ ಕ್ಯಾಂಪ್ಸ್ ಕಿಡಿಕಾರಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಕ್ಯಾಂಪ್ಸ್ ಮನವಿಗೆ ಹೇಗೆ ಸ್ಪಂದಿಸಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದ್ ವೇಳೆ ಕ್ಯಾಂಪ್ಸ್ ಮನವಿಗೆ ಸ್ಪಂದಿಸಿ ಮತ್ತೆ ಶುಲ್ಕ ವಿನಾಯಿತಿಯಲ್ಲಿ ಕಡಿತ ಮಾಡಿದ್ರೆ ಪೋಷಕರ ಆಕ್ರೋಶಕ್ಕೆ ಸರ್ಕಾರ ತುತ್ತಾಗಲಿದೆ. ಸಿಲೆಬಸ್ ಕಟ್ಟಾಗುತ್ತಾ ಇಲ್ವಾ? ಮಕ್ಕಳು ಏನು ಓದಬೇಕು, ಏನು ಓದಬಾರದು? ಎಸ್ಎಲ್ಸಿ ಮಕ್ಕಳಿಗೆ ಜೂನ್ನಲ್ಲಿ ದ್ವಿತೀಯ ಪಿಯುಸಿಗೆ ಮೇನಿಂದ ಪರೀಕ್ಷೆ ಆರಂಭವಾಗಲಿದೆ. ಇನ್ನು ಕೇವಲ 3-4 ತಿಂಗಳ ಅಂತರವಷ್ಟೇ ಇದೆ. ಆ ಕಡಿಮೆ ಅಂತರದಲ್ಲಿ ಶಿಕ್ಷಕರು ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, ಮಕ್ಕಳು ಓದಿ ಮುಗಿಸಬೇಕು. ಕಡಿಮೆ ಸಮಯದಲ್ಲಿ ಪರೀಕ್ಷೆ ಬರ್ತಿರೋ ಕಾರಣಕ್ಕೇನೆ ಈ ಹಿಂದೆ ಶಿಕ್ಷಣ ಸಚಿವರು ಸಿಲೆಬಸ್ ಕಡಿತ ಮಾಡಲಾಗುತ್ತೆ ಅಂತಿದ್ರು. ಆದ್ರೆ ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆದ್ರೂ ಸಿಲೆಬಸ್ ಕಡಿತ ಆಗಿಲ್ಲ. ಹೀಗಾಗಿ ಮಕ್ಕಳಿಗೆ ಏನ್ ಓದಬೇಕು, ಏನ್ ಬಿಡಬೇಕು ಅನ್ನೋ ತಲೆಬಿಸಿ ಶುರುವಾಗಿದೆ. ಮೇಷ್ಟ್ರಿಗೆ ಯಾವ ಸಿಲೆಬಸ್ ಮಾಡೋದು, ಯಾವುದು ಬಿಡೋದು ಅನ್ನೋ ಗೊಂದಲ ಹೆಚ್ಚಾಗಿದೆ. ಮಕ್ಕಳ ಭವಿಷ್ಯದ ಈ ಗೊಂದಲ ನಿವಾರಣೆಗೆ ಸರ್ಕಾರ ಇನ್ನೂ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದೇ ಈಗ ಎದ್ದಿರುವ ಪ್ರಶ್ನೆ. ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ರೂ ಸಿಲೆಬಸ್ ಕಡಿತದ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿಯನ್ನ ಶಿಕ್ಷಣ ಇಲಾಖೆ ಕೊಟ್ಟಿಲ್ಲ.
ಹಾಗಾದ್ರೆ ಸಿಲೆಬಸ್ ಕಡಿತ ಇಲ್ವಾ? ಈ ಕುರಿತ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಪೋಷಕರಿಗೆ ಫೀಸ್ ಟೆನ್ಷನ್ ಆದ್ರೆ ಮಕ್ಕಳಿಗೆ ಸಿಲೆಬಸ್ ಟೆನ್ಷನ್. ಯಾವುದು ಓದ್ಬೇಕು ಯಾವುದು ಓದಬಾರ್ದು ಅನ್ನುವ ಮಕ್ಕಳ ಗೊಂದಲ ಬಗೆಹರಿಯೋದು ಯಾವಾಗ? ಆ ಕುರಿತ ವಿವರ ನಿಮ್ಮ ಮುಂದೆ. ಜನವರಿ 1ರಿಂದ ಪಿಯುಸಿ ಮತ್ತು ಎಸ್ಎಲ್ಸಿ ತರಗತಿಗಳು ಆರಂಭವಾಗಿದೆ. ಜೊತೆಗೆ ಶಾಲೆ ಆರಂಭ ಮಾಡೋಕೆ ಮೊದಲು ಕೂಡ ಸಿಲೆಬಸ್ ಕಡಿತ ಮಾಡಲು ಸಾಕಷ್ಟು ಸಮಯಾವಕಾಶ ಇತ್ತು. ಆದರೆ ಶಾಲೆ ಆರಂಭಕ್ಕೂ ಮುನ್ನ ಬಿಡಿ, ಶಾಲೆ ಆರಂಭವಾಗಿ 1 ತಿಂಗಳಾದರೂ ಸಿಲೆಬಸ್ ಕಡಿತಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೂ ಶಿಕ್ಷಕರಿಗೂ ಕ್ಲಾರಿಟಿ ಸಿಕ್ಕಿಲ್ಲ. ಯಾವ ಸಿಲೆಬಸ್ ಕಡಿತ ಮಾಡ್ತಾರೆ ಅಂತ ಶಿಕ್ಷಕರಿಗೂ ತಿಳಿದಿಲ್ಲ. ಶಾಲೆ ಆರಂಭಕ್ಕೂ ಮೊದಲೇ ಸಿಲೆಬಸ್ ಕಡಿತ ಮಾಡಿದ್ರೆ ಆ ಸಿಲೆಬಸ್ ಬಿಟ್ಟು ಉಳಿದ ಸಿಲೆಬಸ್ನ ಪಾಠ ಮಾಡಿ ಮುಗಿಸುವ ಬಗ್ಗೆ ಶಿಕ್ಷಕರುಗಳು ಒಂದು ಯೋಜನೆ ಹಾಕಿಕೊಳ್ಳಬಹುದಿತ್ತು. ವಿದ್ಯಾರ್ಥಿಗಳಿಗೂ ಆ ಸಿಲೆಬಸ್ ಬಿಟ್ಟು ಉಳಿದ ಸಿಲೆಬಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಲು ಅವಕಾಶ ಸಿಗ್ತಾ ಇತ್ತು. ಆದರೆ ಯಾವ ಕೆಲಸವನ್ನ ಮೊದಲು ಮಾಡಿ ಮುಗಿಸಬೇಕಾಗಿತ್ತೋ ಅದನ್ನ ನಿಧಾನ ಮಾಡ್ತಿರೋದು ಮಕ್ಕಳ ಗೊಂದಲಕ್ಕೆ ಕಾರಣವಾಗಿದೆ. ಇವೆಲ್ಲದರ ಜೊತೆಗೆ ಎಕ್ಸಾಮ್ ವೇಳಾಪಟ್ಟಿಯೂ ಪ್ರಕಟಗೊಂಡಿದೆ. ಆದರೆ ಮಕ್ಕಳಿಗೆ ಮಾತ್ರ ಯಾವುದು ಓದಬೇಕು ಯಾವುದು ಬಿಡಬೇಕು ಅನ್ನೋ ಗೊಂದಲ ನಿವಾರಣೆ ಆಗಿಲ್ಲ. ಶಿಕ್ಷಣ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಈಗಾಗಲೇ 10 ಮತ್ತು 12ನೇ ತರಗತಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ನಡೆಸ್ತಾ ಇದ್ದಾವೆ. ಆದರೆ ಪೋರ್ಷನನ್ನು ಇವರು ಯಾವುದನ್ನು ತೆಗಿತೀವಿ ಅಂತ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ. ಈಗ ವಾರ್ಷಿಕ ಪರೀಕ್ಷೆಯನ್ನು ಎದುರಿಸುವಂಥ ಮಕ್ಕಳು ನಾವು ಯಾವ ಪಾಠವನ್ನು ಓದಬೇಕು ಮತ್ತು ಯಾವ ಪಾಠವನ್ನು ಓದಬಾರ್ದು ಅನ್ನೋ ಗೊಂದಲದಲ್ಲಿದ್ದಾರೆ. ಒಂದು ಕಡೆ ಶಿಕ್ಷಣ ಸಚಿವರು 1 ವಾರದಲ್ಲಿ ನಾವು ಪೋರ್ಷನ್ಗಳನ್ನ ಯಾವುದು ಅಂತ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ 2 ವಾರ ಆಗಿದೆ, ಇನ್ನೂ ಕೂಡ ಶಿಕ್ಷಣ ಇಲಾಖೆ ಯಾವ ಪೋರ್ಷನನ್ನು ನಾವು ಕಟಪ್ ಮಾಡ್ತೀವಿ ಅಂತ ಹೇಳಿಲ್ಲ. ಜನವರಿ 14ರಿಂದ ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗುತ್ತಿದೆ. ಎಸ್ಎಲ್ಸಿ ಪರೀಕ್ಷಾ ವೇಳಾಪಟ್ಟಿ ಹೀಗಿದೆ. ಜೂನ್ 14ಕ್ಕೆ ಪ್ರಥಮ ಭಾಷೆ, ಜೂನ್ 16ಕ್ಕೆ ಗಣಿತ, ಜೂನ್ 18ಕ್ಕೆ ದ್ವಿತೀಯ ಭಾಷೆ, ಜೂನ್ 21ಕ್ಕೆ ವಿಜ್ಞಾನ, ಜೂನ್ 23ಕ್ಕೆ ತೃತೀಯ ಭಾಷೆ ಮತ್ತು ಜೂನ್ 25ರಂದು ಸಮಾಜ ವಿಜ್ಞಾನ ಪರೀಕ್ಷೆ ನಡೆಯಲಿದೆ. ಜನವರಿ 1ರಿಂದ ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ ಜೂನ್ 14ಕ್ಕೆ ಒಟ್ಟು 165 ದಿನಗಳಿವೆ. ಈ 165 ದಿನಗಳಲ್ಲಿ ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧರಾಗಬೇಕು. ಶಿಕ್ಷಕರು ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು. ಕೇವಲ 5 ತಿಂಗಳ ಕಾಲಾವಕಾಶ ಮಾತ್ರ ಇರೋದ್ರಿಂದ ಆದಷ್ಟು ಬೇಗ ಸಿಲೆಬಸ್ ಕಡಿತದ ನಿರ್ಧಾರವನ್ನ ಕೈಗೊಂಡು ಯಾವ ಸಿಲೆಬಸ್ ಕಡಿತ ಅಂತ ಸರ್ಕಾರ ಸೂಚಿಸಿದ್ರೆ ಮಕ್ಕಳ ಗೊಂದಲ ನಿವಾರಣೆ ಆಗಲಿದೆ. ಸರ್ಕಾರ ಈಗಾಗಲೇ SSLC ಪರೀಕ್ಷೆ ಶುರು ಆಗ್ತಿದೆ ಅನ್ನೋಂಥ ಒಂದು ಡೇಟ್ನ ಅನೌನ್ಸ್ ಮಾಡ್ತಿದೆ. ಆದರೆ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಕೊಡ್ತಾ ಇಲ್ಲ. ಯಾವ ಪಠ್ಯಕ್ರಮದಲ್ಲಿ ಯಾವ ಅದನ್ನು ಅಭ್ಯಾಸ ಮಾಡಬೇಕು ಅಂತಂದ್ಬಿಟ್ಟು ಮಕ್ಕಳಿಗೆ ಅಲ್ಲದೆ ಇಲ್ಲಿ ಟೀಚರ್ಸ್ಗೂ ಮತ್ತು ಪೇರೆಂಟ್ಸ್ಗೂ ಕೂಡ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಯಾವ್ದು ಬರುತ್ತೆ ಅಂತ ಗೊತ್ತಾಗ್ತಿಲ್ಲ. ಮಕ್ಕಳು 100% ಎಲ್ಲದೂ ಓದೋದಕ್ಕೆ ಆಗ್ತಿಲ್ಲ. ಆನ್ಲೈನಲ್ಲೇ ಕಲ್ತಿರೋದ್ರಿಂದ ಯಾವುದು ಓದಬೇಕು ಯಾವುದು ಓದಬಾರ್ದು ಅನ್ನೋ ಒಂದು ಗೊಂದಲ ಮಕ್ಕಳಲ್ಲಿ ಮತ್ತು ಪೇರೆಂಟ್ಸಲ್ಲಿ ಮತ್ತು ಟೀಚರ್ಸಲ್ಲಿ ಎಲ್ಲರಲ್ಲೂ ಈ ಒಂದು ಗೊಂದಲ ತುಂಬಾ ಅತಿಯಾಗಿ ಸೃಷ್ಟಿಯಾಗ್ತಾ ಇದೆ. ಇನ್ನು ದ್ವಿತೀಯ ಪಿಯುಸಿ ಪರೀಕ್ಷಾ ವೇಳಾಪಟ್ಟಿಯು ಪ್ರಕಟಗೊಂಡಿದೆ. ದ್ವಿತೀಯ ಪಿಯುಸಿ ವೇಳಾಪಟ್ಟಿಯನ್ನ ನೋಡೋದಾದ್ರೆ ಮೇ 24ರಂದು ಭೌತಶಾಸ್ತ್ರ ಮತ್ತು ಇತಿಹಾಸ, ಮೇ 25ರಂದು ಮೈನಾರಿಟಿ ಲ್ಯಾಂಗ್ವೇಜಸ್, ಮೇ 26ಕ್ಕೆ ಲಾಜಿಕ್, ಹೋಮ್ ಸೈನ್ಸ್, ಬೇಸಿಕ್ ಮ್ಯಾಥ್ಸ್, ಜಿಯಾಲಜಿ, ಮೇ 27ಕ್ಕೆ ಐಚ್ಛಿಕ ಕನ್ನಡ, ಅಕೌಂಟೆನ್ಸಿ, ಗಣಿತ, ಮೇ 28ಕ್ಕೆ ಉರ್ದು, ಮೇ 31ಕ್ಕೆ ರಸಾಯನಶಾಸ್ತ್ರ, ಬಿಸಿನೆಸ್ ಸ್ಟಡೀಸ್, ಜೂನ್ 1ಕ್ಕೆ ಕರ್ನಾಟಕ ಸಂಗೀತ, ಜೂನ್ 2ಕ್ಕೆ ಸೈಕಾಲಜಿ, ಬಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಜೂನ್ 3ಕ್ಕೆ ಹಿಂದಿ, ಜೂನ್ 4ಕ್ಕೆ ಎಕನಾಮಿಕ್ಸ್, ಜೂನ್ 5ಕ್ಕೆ ಕನ್ನಡ, ಜೂನ್ 7ಕ್ಕೆ ಇಂಗ್ಲಿಷ್, ಜೂನ್ 8ಕ್ಕೆ ಬ್ಯೂಟಿ ಅಂಡ್ ವೆಲ್ನೆಸ್, ಹೆಲ್ತ್ ಕೇರ್, ರಿಟೇಲ್, ಆಟೋಮೊಬೈಲ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಜೂನ್ 9ಕ್ಕೆ ಸಮಾಜಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಪರೀಕ್ಷೆಗಳು ನಡೆಯಲಿವೆ. ದ್ವಿತೀಯ ಪಿಯುಸಿ ತರಗತಿಗಳು ಜನವರಿ 1ಕ್ಕೆ ಆರಂಭವಾಗಿದ್ದು ಶಾಲೆ ಆರಂಭದಿಂದ ಪರೀಕ್ಷಾ ದಿನದವರೆಗೆ 4.5 ತಿಂಗಳ ಕಾಲಾವಕಾಶವಿದೆ. ಈ ಅವಧಿಯಲ್ಲಿ ಮಕ್ಕಳು ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುವ ಒತ್ತಡವಿದೆ. ಹೀಗಾಗಿ ಈಗಾಗಲೇ ಸರ್ಕಾರ ಸಿಲೆಬಸ್ ಕಡಿತದ ಸೂಚನೆ ಮತ್ತು ಯಾವ ಸಿಲೆಬಸ್ ಕಡಿತ ಅನ್ನೋದರ ಮಾಹಿತಿ ನೀಡಿದ್ರೆ ಮಕ್ಕಳಿಗೆ ಪರೀಕ್ಷೆಗೆ ಸಿದ್ಧವಾಗಲು ಅನುಕೂಲವಾಗ್ತಿತ್ತು. ಆದರೆ ಶುಲ್ಕ ಕಡಿತಕ್ಕೆ ಹೋರಾಟಕ್ಕೆ ಹೆಚ್ಚು ಒತ್ತು ಕೊಟ್ಟ ಪೋಷಕರು ಶುಲ್ಕ ವಸೂಲಿಗಾಗಿ ಹೋರಾಟ ನಡೆಸಿದ ಆಡಳಿತ ಮಂಡಳಿಗಳು ಇವರಿಬ್ಬರ ಸಮಸ್ಯೆಗಳನ್ನೇ ಬಗೆಹರಿಸುವ ಕಡೆ ಒತ್ತು ಕೊಟ್ಟ ಸರ್ಕಾರಕ್ಕೆ ಮಕ್ಕಳ ಸಿಲೆಬಸ್ ಗೊಂದಲ, ಭವಿಷ್ಯದ ಭಯ ಕಾಣದೇ ಇರೋದು ನಿಜಕ್ಕೂ ಬೇಸರದ ಸಂಗತಿ. ಇವೆಲ್ಲದರ ನಡುವೆ ಸಿಲೆಬಸ್ ಕಡಿತ ಬೇಡ ಅನ್ನುವ ಅಭಿಪ್ರಾಯವನ್ನು ಕೆಲವರು ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದ್ರೆ ಸಿಲೆಬಸ್ ಕಡಿತಕ್ಕೆ ವಿರೋಧ ಯಾಕೆ ಅನ್ನುವ ಮಾಹಿತಿಯನ್ನ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ಹಾಗಾದ್ರೆ ಯಾಕೆ, ಅದರ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ.
ಈಗಾಗಲೇ SSLC ಮತ್ತು ದ್ವಿತೀಯ PUCಯ 30% ಪಠ್ಯ ಕಡಿತ ಮಾಡುವುದಾಗಿ ಶಿಕ್ಷಣ ಸಚಿವರು ಹೇಳಿಕೊಂಡಿದ್ದಾರೆ. ಆದರೆ ಯಾವ ಸಿಲೆಬಸ್ ಕಡಿತ ಅನ್ನೋ ಕ್ಲಾರಿಟಿ ಮಾತ್ರ ಸಿಕ್ಕಿಲ್ಲ. ಮಗದೊಂದು ಕಡೆ ಪಠ್ಯ ಕಡಿತ ಮಾಡೋದು ಬೇಡ ಎಂಬ ಅಭಿಪ್ರಾಯವನ್ನು ಕೆಲ ಶಿಕ್ಷಣ ತಜ್ಞರು ವ್ಯಕ್ತಪಡಿಸಿದ್ದಾರೆ. CBSE ಮತ್ತು ICSE ಪಠ್ಯಗಳಲ್ಲಿ ಸಾಕಷ್ಟು ಅಂತರವಿದೆ. ರಾಜ್ಯ ಪಠ್ಯಕ್ರಮದ ಮಕ್ಕಳು ವಯಸ್ಸಿಗೆ ತರಗತಿಗಳಿಗೆ ಅನುಸಾರವಾಗಿ ಕಲಿಕಾ ಸಾಮರ್ಥ್ಯ ಪಡೆದುಕೊಳ್ಳದಿದ್ರೆ ಅವರ ಶಿಕ್ಷಣದ ಮೇಲೆ ದೀರ್ಘ ಪರಿಣಾಮ ಬೀರಬಹುದು ಮತ್ತು ಗ್ರಾಮೀಣ ಮಕ್ಕಳ ಕಲಿಕೆಗೆ ಹಿನ್ನಡೆ ಆಗುತ್ತದೆ ಎಂಬ ಕಾರಣದಿಂದ ಸಿಲೆಬಸ್ ಕಡಿತಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಕಡಿಮೆ ಅವಧಿ ಇರುವ ಕಾರಣ ಸಿಲೆಬಸ್ ಕಡಿತ ಮಾಡಬೇಕು ಅನ್ನೋದು ಇನ್ನೂ ಕೆಲವರ ಅಭಿಪ್ರಾಯ. ಒಟ್ಟಿನಲ್ಲಿ ಸಿಲೆಬಸ್ ಗೊಂದಲಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ. ಯಾವ ಪಾಠ ಮಾಡಬೇಕು ಅನ್ನೋದು ಶಿಕ್ಷಕರ ಚಿಂತೆ ಆದರೆ ಏನು ಓದಬೇಕು ಅನ್ನೋದು ಮಕ್ಕಳ ಗೊಂದಲ. ತಿಂಗಳಾದರೂ ಈ ಕುರಿತು ಒಂದು ನಿರ್ಧಾರ ಘೋಷಿಸದೇ ಇರೋದು ಇನ್ನಷ್ಟು ಕನ್ಫ್ಯೂಷನ್ಸ್ ಹೆಚ್ಚಾಗುವಂತೆ ಮಾಡಿದೆ. ಶುಲ್ಕ ಕಡಿತ, ಶುಲ್ಕ ವಸೂಲಿಗೆ ಪೋಷಕರು ಮತ್ತು ಶಾಲಾ ಆಡಳಿತ ಮಂಡಳಿ ಎಷ್ಟು ಆಸಕ್ತಿ ವಹಿಸಿ ಹೋರಾಡುತ್ತೋ ಅದೇ ತರ ಸಿಲೆಬಸ್ ಕಡಿತದ ವಿಚಾರದಲ್ಲಿ ಬೇಗನೆ ಕ್ಲಾರಿಟಿ ಕೊಡುವಂತೆ ಈ ಎರಡು ವರ್ಗ ಹೋರಾಡಿದ್ರೆ ಮಕ್ಕಳ ಚಿಂತೆ ದೂರವಾಗ್ತಿತ್ತು. ಆದರೆ ಇಬ್ಬರ ಜಗಳದಲ್ಲಿ ಕೂಸು ಬಡಬಾಯಿತು ಅನ್ನುವಂತೆ ಪಾಪ ಮಕ್ಕಳ ಸಮಸ್ಯೆ ಗೊಂದಲ ನಿವಾರಿಸುವ ಕಡೆ ಮಾತ್ರ ಯಾರೂ ಗಮನ ಕೊಡ್ತಿಲ್ಲ. ಇನ್ನಾದರೂ ಶಿಕ್ಷಣ ಸಚಿವರು ಈ ಕುರಿತು ಸ್ಪಷ್ಟನೆ ನೀಡಬೇಕಾಗಿದೆ. ಮಕ್ಕಳ ಗೊಂದಲ ನಿವಾರಿಸಬೇಕಾಗಿದೆ. ಇನ್ನಾದರೂ ಶಿಕ್ಷಣ ಸಚಿವರು ಸಿಲೆಬಸ್ ವಿಚಾರದಲ್ಲಿ ಮಕ್ಕಳ ಗೊಂದಲವನ್ನ ನಿವಾರಣೆ ಮಾಡಲಿ, ಈ ಮೂಲಕ ಶಿಕ್ಷಕರು ಪಾಠ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಸ್ಪೆಷಲ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.